ಅದೊಂದು ಸಂಕೇತ ಮದುವೆ ಇಲ್ಲ ನಾನು ಖಂಡಿತ ಮದ್ವೆ ಆಗ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಾನು ಆಗ್ತೀನಿ, ವೆರಿ ಸೂನ್ ನ್ಯೂಸ್ ಕೊಡ್ತೀನಿ. ಹುಡುಕ್ತಾ ಇದ್ದಾರೆ. 100% ಅರೇಂಜ್ ಮ್ಯಾರೇಜ್. ಮೇಡಮ್, ರಾಜಕೀಯಕ್ಕೆ ಏನಾದ್ರು ಬರ್ತಿದ್ದೀರಾ? ಯಾಕೋ ಹಿಂಟ್ ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ ಈ ಮೂಲಕ. ಜೋರಾಗಿ ಬರ್ತಡೆ ನನಗೆ ಅದು ನೋವೇ. ರಾಜಕೀಯಕ್ಕೆ ನಾನು ಬರೋ ಯೋಚನೆನೂ ಇಲ್ಲ, ಅದು ನನ್ನ ಆಯ್ಕೆನೂ ಆಗಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಸರ್ ಅಭಿಮಾನಿಗಳು ಬಂದಿದ್ದಾರೆ. ಅವರು ನಿಮ್ಗೆ ವಿಶ್ ಮಾಡ್ತಾ ಇದ್ದಾರೆ, ಸ್ಪೆಷಲ್ ಡೈಲಾಗ್ ಗಳನ್ನೆಲ್ಲ ಹೇಳಿ ವಿಶ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರನ್ನ ನೆನೆಸ್ಕೊಳ್ಳೋದಾದ್ರೆ ಇತ್ತೀಚೆಗೆ ಅವ್ರು ಹೇಳ್ತಾರೆ ನಿಮ್ಗೆ ಶೀತ ಆಗ್ತಾ ಇಲ್ಲ, ಕೈಯಲ್ಲೆಲ್ಲ ಫಂಗಸ್ ಬರ್ತಿದೆ, ಅದನ್ನೆಲ್ಲ ಕೇಳಿ ನಾವೆಲ್ಲರೂ ಬೇಕಾಗ್ತದೆ. ನಿಮಗೆ ಪರ್ಸನಲಿ ಅದು ಎಷ್ಟು ನೋವು? ಅದು ನನ್ಗೆ ಗೊತ್ತಿಲ್ಲ ಅದು ಎಷ್ಟು ಲೆಜಿಟ್ ನ್ಯೂಸ್ ಇದೆ ಅಂತ. ನಮ್ಗೆ ನ್ಯೂಸ್ಗಳು ನೀವು ಪ್ರಸಾರ ಮಾಡಿದಾಗ ಆ ನ್ಯೂಸ್ ಕೇಳಿದಾಗ ಹೌದಾ ಏನು ಅಂತ ಅನ್ಸುತ್ತೆ. ಅವ್ರು ಬಂದು ಅವ್ರು ಏನ್ ಮಾತಾಡ್ತಾರೆ ಅದ್ರ ಮೇಲೆ ನಾವು ಜಡ್ಜ್ ಮಾಡ್ಬೇಕಾಗುತ್ತೆ. ಸೊ ಕೇಳಿ ಮಾಡೋದನ್ನ ಯೂಶಲಿ ನಾನು ಕನ್ಸಿಡರ್ ಮಾಡಲ್ಲ. ಸೊ ಯಾ, ಐ ಹೋಪ್ ಹೀ ಈಸ್ ಫೈನ್ ಅಂಡ್ ಯಾ